ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಕಾಂಗ್ರೆಸ್ ಮುಖಂಡರ ಹೇಳಿಕೆಗೆ ಬಿಜೆಪಿ ಪ್ರಮುಖರಿಂದ ಪ್ರತಿಕ್ರಿಯೆ. ಮುಖಾಮುಖಿ ಚರ್ಚೆಗೆ ಬನ್ನಿ ಪಂಥ ಆಹ್ವಾನ ನೀಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದಿ. ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರವರ ಮೇಲೆ ಮಾಜಿ ಶಾಸಕ ಹರತಾಳು ಹಾಲಪ್ಪ ಮಾಡಿದರು ಎನ್ನಲಾದ ಹೇಳಿಕೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಇತ್ತೀಚೆಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದರು. ಇಂದು ಬಿಜೆಪಿಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾರೆ. ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಾಗರ ತಾಲೂಕು ಬಿಜೆಪಿ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದಿ ಮಾತನಾಡಿ, ಕಲ್ಸೆ ಚಂದ್ರಪ್ಪನವರು ಮೊದಲು ಕಾಂಗ್ರೆಸ್ ಪಕ್ಷದವರಾದರೂ ಮಧ್ಯದಲ್ಲಿ ನಮ್ಮ ಪಕ್ಷದಲ್ಲಿದ್ದು ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ಸೇರಿಕೊಂಡಿದ್ದಾರೆ. ಶಾಸಕರ ಮೆಚ್ಚುಗೆ ಗಳಿಸಿಕೊಳ್ಳಲು ಆಡಬಾರದ ಮಾತನಾಡುತ್ತಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗ ಇದೇ ಶಾಸಕರ ಬಗ್ಗೆ ಆಡಿದ ಮಾತುಗಳು ನಾವೇನು ಮರೆತಿಲ್ಲ ಎಂದರು. ಮಾಜಿ ಶಾಸಕರಾದ ಹಾಲಪ್ಪನವರ ಸಾಧನೆ ಹಾಗೂ ಈಗಿನ ಶಾಸಕರ ಸಾಧನೆ ಬಗ್ಗೆ ಪಂಥಾಹ್ವಾನ ನೀಡಿದ ಅವರು ಈ ಬಗ್ಗೆ ಮುಖಾಮುಖಿಯಾಗಿ ಚರ್ಚಿಸಲು ನಾವು ಸಿದ್ಧ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಗಣೇಶ್ ಪ್ರಸಾದ್, ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ರಾಜನಂದಿನಿ ಕಾಗೋಡು, ಸತೀಶ್ ಮೊಗವೀರ ಸೇರಿದಂತೆ ಪ್ರಮುಖರಿದ್ದರು. ಆದರೆ ಅವರಿಂದ ನಾವು ಶಿಷ್ಟಾಚಾರವನ್ನಾಗಲಿ ಇನ್ನೊಂದಾಗಲಿ ಕಲಿಬೇಕಾಗಿಲ್ಲ. ಮತ್ತೆ ಇಲ್ಲಿಂದಲೇ ಅವರೆಲ್ಲ ಹೋದರು, ನಮ್ಮ ಹತ್ರನೇ ಇದ್ದವರು. ಚಂದ್ರಪ್ಪನವ್ರು ಮುಂಚೆ ಕಾಂಗ್ರೆಸ್ ಅಲ್ಲಿ ಇದ್ರು, ಮಧ್ಯದಲ್ಲಿ ನಮ್ಮ ಜೊತೆಗಿದ್ರು. ಆವಾಗ ಹಾಲಪ್ಪನವ್ರು ಬಹಳ ಚೆನ್ನಾಗಿದ್ರು, ಇದಿದ್ರು. ಗೋಪಾಲಕೃಷ್ಣನ ಏಕವಚನದಲ್ಲಿ ಮಾತಾಡ್ತಿದ್ರು. ಅದು ಸರಿನಾ? ಅಲ್ಲಿ ಹೋದ ಕೂಡಲೇ ಹಿಂಗಾಗ್ಬಿಟ್ರ. ಮೊದಲು ಮತ್ತು ಕಾಂಗ್ರೆಸ್ ಸ್ನೇಹಿತರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, 2004ರಲ್ಲಿ ನಾವು ಬಿಜೆಪಿ ಗೋಪಾಲಕೃಷ್ಣರ ಪರವಾಗಿ ಸಪೋರ್ಟ್ ಮಾಡಿ ಸಾಗರ ಸಮೂಹ ಜಾಗೃತ ವೇದಿಕೆ ಅಂತೇಳಿ ನಮ್ಮ ಸ್ನೇಹಿತರೆಲ್ಲ ರವಿ ಹುಬ್ಬೆ ಅವರೆಲ್ಲ ಕಟ್ಟಿ ಎಲ್ಲ ಮಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಓಡಾಡಿ ಗೆಲ್ಲಿಸಿದ್ವಿ. ಅವತ್ತು ಚಂದ್ರಪ್ಪನವ್ರು ನಮ್ಮ ಜೊತೆಗೆ ಇರಲಿಲ್ಲ, ಅವ್ರು ಕಾಂಗ್ರೆಸ್ನಲ್ಲೇ ಇದ್ರು. ಎಂತಂದ್ರೆ ಒಬ್ಬ ಹೆಬ್ಬೆಟ್ಟನ್ನು ಗೆಲ್ಲಿಸ್ಬಿಟ್ರಲ್ಲ ಅಂತ ಹೇಳಿದ್ರು. ಇವತ್ತು ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಏನಾದ್ರು ಮಾತಾಡೋದನ್ನು ಬಿಟ್ಟು ಹಾಲಪ್ಪನವ್ರ ಬಗ್ಗೆ ಅವರು ಕೂಡ ಏಕವಚನದಲ್ಲಿ ಬಹಳಷ್ಟು ಮಾತಾಡಿದ್ದಾರೆ. ಅದನ್ನ ನನ್ನ ಹತ್ರ ಇದೆ. ಅದು ಹಾಲಪ್ಪನವರು ಅದರಲ್ಲೂ ಕೂಡ ಹಾಲಪ್ಪನ ಯಾಕೆ ಯಾವಾಗ ಮಾತಾಡಿದ್ದಾರೆ ಆ ಶಾಸಕರ ಬಗ್ಗೆ? ಪಾಪಿ ಹಾಲಪ್ಪ ಅಂತೇಳಿ ಎಷ್ಟು ಸರಿ ಹೇಳಿದ್ದಾರೆ, ನೀವು ಕೇಳಿದ್ದೀರಿ. ಪಾಪಿ ಹಾಲಪ್ಪ ಅಂತೇಳಿ ಶಾಸಕರು ಅದಕ್ಕೆ ಅವ್ರು ಹೇಳಿದ್ದಾರೆ ವಿನಾ ಮೊದಲನೇ ಅವರ ಈ ಪದವನ್ನು ಉಪಯೋಗಿಸಲಿಲ್ಲ. ಅದನ್ನು ತಿಳ್ಕೋಬೇಕಲ್ಲ ಚಂದ್ರಪ್ಪನವರು. ಮತ್ತೆ ಚೇತನ್ ರಾಜ್ ಏನೋ ಹಿಂದೆ ಹಿಂಗಿತ್ತು ಅಂತೇಳಿ ಮಾತಾಡಿದ್ದಾರೆ. ಚೇತನ್ ರಾಜ್ ಅವರೇ ಪಟ್ಟಿ ಮಾಡ್ತಿದ್ರಲ್ಲ ಸ್ವಾಮಿ, ಇಲ್ಲಿದ್ದಾಗ ನೀವೇ ಪಟ್ಟಿ ಮಾಡ್ತಿದ್ರಲ್ಲ, ಕಾಮಗಾರಿಗಳ ಪಟ್ಟಿ ನೀವೇ ಮಾಡ್ತಿದ್ರಲ್ಲ ಇಲ್ಲಿದ್ದಾಗ. ಗೋಪಾಲಕೃಷ್ಣವರಿಗೆ ಸಮಯ ಸಿಕ್ಕಿದಾಗ ಭಾಷಣದಲ್ಲ ಏಕವಚನದಲ್ಲೇ ಮಾತಾಡ್ತಿದ್ರಲ್ಲ. ಇವತ್ತು ಅವರು ಬಹಳ ನಿಮಗೆ ಮೆಚ್ಚಿಸೋದನ್ನ ಬಿಟ್ಟು ಇರೋ ಸಂಗತಿಯನ್ನ ಹೇಳಿ, ಶಾಸಕರನ್ನ ಮೆಚ್ಚಿಸಕ್ಕಾಗೆ ಪತ್ರಿಕಾಗೋಷ್ಠಿ ಮಾಡೋದು, ಇನ್ನೊಂದನ್ನ ಬಿಡಿ. ಮತ್ತು ಇನ್ನೊಂದು ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. ನಮಗೆ ಸಿಕ್ಕಿರೋ ಅವಕಾಶ, ಹಾಲಪ್ಪನವರಿಗೆ ಸಿಕ್ಕಿರೋ ಅವಕಾಶ ಒಂದು ಪೀರಿಯಡಲ್ಲೂ ಕೊರೋನಾ ಬಂತು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಇದ್ರು ಮೊದಲು 1 ವರ್ಷ, ಸಿಕ್ಕಿದ್ದೆ 2 ವರ್ಷ ಅವಧಿಯಲ್ಲಿ ಅವರೇನು ಮಾಡಿದ್ದಾರೆ, ನೀವು 3 ಪೀರಿಯಡ್ ಅಂದರೆ ಈಗ 2.5 ವರ್ಷ, ಹಿಂದೆ ಸಂಪೂರ್ಣ 2 ಪೀರಿಯಡ್. ಹಾಗೇನು ಮಾಡಿದಿರಿ, ಕೆಲಸನ ಒಂದು ತುಲನೆ ಮಾಡೋಣ. ಓಪನಿಂಗ್ ಚಾಲೆಂಜು ಬರಬೇಕು. ಮತ್ತು ಬರೋದ್ರ ಸುಮ್ಮನೆ ಗಾಳಿ ಗುಂದಾಕೋದಲ್ಲ, ಮಾಹಿತಿಗಳನ್ನು ದಾಖಲಾತಿಗಳನ್ನು ತರಬೇಕು. ತಂದು ಮಾತಾಡಿ ಯಾರು ಜಾಸ್ತಿ ಕೆಲಸ ಮಾಡಿದ್ದಾರೆ ಅದನ್ನು ನೋಡೋಣ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರಿಗೆ ಹಾಲಪ್ಪ ಏನೂ ಮಾಡಿಲ್ಲ, ಸುಮ್ಮನೆ ಮಾತಾಡೋದಿರ್ತಾನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಹೇಳ್ತಾ ಇರೋದು ನಾನು. ಇಲ್ಲದೆ ನಾವು ಇದನ್ನು ಕೇಳ್ಕಕ್ಕೆ ಹೋಗ್ತಿರ್ಲಿಲ್ಲ. ಜನರಿಗೆ ಗೊತ್ತಿದೆ ಇದು, ಆದರೂ ನಾವು ಮಾಧ್ಯಮದ ಮುಂದೆ ಹೇಳಲೇಬೇಕಲ್ಲ, ಇಲ್ಲದೆ ಜನರಿಗೆ ಗೊತ್ತಾಗಲ್ಲ. ಹಾಗಾಗಿ ನಾವು ಮಾಧ್ಯಮದ ಮುಂದೆ ಬಂದಿದ್ದೀವಿ. ಇದನ್ನೆಲ್ಲ ಬಿಟ್ಟು ಇನ್ನು ಜನಪರ ಕೆಲಸಗಳನ್ನು ಮಾಡಿ ಅಂತೇಳಿ ನೀವು ಒಂದು ಸಲಹೆ ಕೊಟ್ಟಿದ್ರಿ. ಆ ಥರ ಮಾಡಬೇಕು. ಈಗ ಉದಾಹರಣೆಗೆ ಕೆರೋಡಿ ಎಂಬ ಗ್ರಾಮದಲ್ಲಿ ಸರ್ವೆ ನಂಬರ್ 41 ಮೊದಲ ತಿಮ್ಮಪ್ಪ ಅಂತೇಳಿ ಒಬ್ಬ ರೈತ ಶುಂಠಿ ಹಾಕಿದ್ದನ್ನು ಫಾರೆಸ್ಟ್ರಿ ಸೇರುತ್ತೆ ಅಂತ ಹೇಳಿ ಕಿತ್ತು ಬಂದಿದ್ದಾರೆ. ಅದು ಹಾಗಾದ್ರೆ ಅವನೇನು ಕೊದ್ದು ಮುಚ್ಚಿ ಹಾಕಿದ್ನ 3 ತಿಂಗಳು ಹಾಕಿ 3 ತಿಂಗಳು ಹಾಕ್ಬೇಕಾದ್ರೆ ಅವನೇನು
ಎಲ್ಲಿಂದ ಬಂದಾಗಿಲ್ಲ ಅದೇ ಊರವನು, ಅಲ್ಲೇ ಉಳುಮೆ ಮಾಡ್ಯಾನೆ, ಅಲ್ಲೇ ಸುಟ್ಟಿ ಹಾಕ್ಬೇಕಾದ್ರೆ ಅರ್ಧ ಮಾಡ್ಬೇಕಾದ್ರೆ ಭೂಮಿನ ಎಷ್ಟು ದಿನ ಬೇಕು? ಅವಾಗೆಲ್ಲ ಹೋಗಿದ್ದೀನಿ ಫಾರೆಸ್ಟ್ನವರು, ಗೊತ್ತಾಗ್ಲಿಲ್ವಾ? ಈಗ ಹಾಕಿ ಎಲ್ಲ ಫಸಲು ಅಂದರೆ ಚೆನ್ನಾಗಿ ಬೆಳೀತಾರೆ, ಮಳೆಗಾಲ ಬೆಳೆದಿದೆ. ಈ ಟೈಮಲ್ಲಿ ಕಿತ್ತು ಬಂದಿದ್ದೀರಲ್ಲ ಸ್ವಾಮಿ ನೀವು. ಸರ್ಕಾರ ಏನು ಮಾಡ್ತಾ ಇದೆ? ಅದು ರೆವಿನ್ಯೂ ಅಂತ, ಫಾರೆಸ್ಟ್ ಅಲ್ಲ ಅಂತೇಳಿ ಈಗ ಗೊತ್ತಾಗಿದೆ. ಅದಕ್ಕೆ ಪರಿಹಾರ ಕೊಡ್ಬೇಕಲ್ಲ, ಅಧಿಕಾರಿಗಳು ಕರೆದು ತಾಕೀತು ಮಾಡ್ಬೇಕಲ್ಲ ಶಾಸಕರು. ಅದನ್ನೇ ಇವ್ರು ಹೇಳ್ಬೇಕಲ್ಲ, ಶಾಸಕರು ಆಯ್ತು ಬಿಸಿ ಇರ್ತಾರೆ, ಗೊತ್ತಾಗಿಲ್ಲ, ಇವರಿಗೆ ಪ್ರೆಸ್ಪೆಕ್ಟ್ ಮಾಡ್ಯಾರ, ಅವ್ರು ಹೇಳ್ಬೇಕಲ್ಲ ಅವ್ರ ನಾಯಕರಿಗೆ ಆ ಕಡೆ ಗಮನ ಕೊಡಬೇಕು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಸಿಗಂದೂರದ್ದು ನನಗೆ ಸರಿಯಾಗಿ ಹೇಳಿಲ್ಲ, ಕರೆದಿಲ್ಲ, ಅದೆಲ್ಲ ಚರ್ಚೆ ಆಗಿ ಹೋಗಿದೆ. ಅವರು ಸ್ಪಷ್ಟೀಕರಣ ಕೊಟ್ಟಾರೆ, ಇವರು ಸ್ಪಷ್ಟೀಕರಣ ಕೊಟ್ಟಾರೆ. ಒಟ್ಟಾಗಿ ಆಗಿ ಆ ಸಿಗಂದೂರು ದೇವಿ ಯಾರನ್ನ ಕರೆಸ್ಕೋಬೇಕು, ಯಾರಿಂದ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದಿತ್ತು ಆ ದೇವಿಗೆ, ಅದು ಆಗಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸವಿಸ್ತರವಾಗಿ ವಿಷಯಗಳನ್ನ ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ. ಈಗಾಗಲೇ ಅವರು ಹೇಳಿದಾಗೆ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಶಾಸಕರಾಗಿ ಸುಮಾರು 2.5 ವರ್ಷಗಳ ಅವಧಿ, ಬಹಳ ದೊಡ್ಡ ಅವಧಿನೇ. 6 ತಿಂಗಳು ಪ್ರಾರಂಭದಲ್ಲಿ ಹನಿಮೂನ್ ಪೀರಿಯಡ್ ಅಂತ ಹೇಳ್ತಾರೆ. ಆದರೆ ಇವರು 2 ಸತಿ ಹಿಂದೆ ಶಾಸಕರಾದವರು, ಹಾಗಾಗಿ ಇಲ್ಲಿ ಹನಿಮೂನ್ ಪೀರಿಯಡ್ ಪ್ರಶ್ನೆ ಇಲ್ಲ. ಇವರದೇ ಸರ್ಕಾರ 2.5 ವರ್ಷಗಳ ಅವಧಿ. ಈ ಅವಧಿಯ ಒಳಗೆ ಬಹುಶಃ ನಮ್ಮ ಸಾಗರದ ವಿಧಾನಸಭಾ ಕ್ಷೇತ್ರಕ್ಕೆ ಇದುವರೆಗೆ ಬಂದಿರತಕ್ಕಂಥ ಅನುದಾನ ಬಿಗ್ ಜೀರೋ, ಶೂನ್ಯ ಸಾಧನೆಯನ್ನು ಮಾಡಿದೆ. ಯಾವುದೇ ರೀತಿಯ ಅನುದಾನ ತರಲಿಕ್ಕೆ ಯಾವುದೇ ಪ್ರಭಾವವನ್ನು ಕೂಡ ಬಳಸ್ಕೊಂಡು, ಅಥವಾ ಅವರೊಬ್ಬ ನಿಗಮದ ಅಧ್ಯಕ್ಷರಾಗಿ ಕೂಡ ಅವರಿಗೆ ಯಾವುದೇ ಅನುದಾನ ತರಲಿಕ್ಕೆ ಆಗಲಿಲ್ಲ. ಆದರೆ ನಿನ್ನೆ ಏನೋ ನೋಡ್ತಾ ಇದ್ವಿ ಪೇಪರ್ನಲ್ಲಿ, 50 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಬಹುಶಃ ಹಿಂದೆ ಮಾನ್ಯ ಹಾಲಪ್ಪನವರು, ಈಗಾಗಲೇ ನಮ್ಮ ದೇವರಪ್ಪನವರು ಹೇಳಿದಾಗೆ, ಅವರಿಗೆ ಸರಿಯಾಗಿ ಸಿಕ್ಕಿದ್ದು 1.5 ವರ್ಷ. ಕರೋನಾ ಮತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದೆಲ್ಲ ಸಂದರ್ಭದಲ್ಲಿ ಆ 1.5-2 ವರ್ಷಗಳ ಅವಧಿಯ ಒಳಗೆ ಅವರು ತಂದಿರತಕ್ಕಂಥ ಅನುದಾನ ಹತ್ರ 1,000 ಕೋಟಿಗೂ ಹೆಚ್ಚು. 1,000 ಕೋಟಿಗೂ ಹೆಚ್ಚು. 888 ರಸ್ತೆಗಳನ್ನು ಮಾಡಿರ್ಬೋದು, ಬೇರೆ ಬೇರೆ ಸಮುದಾಯ ಭವನಗಳಿರ್ಬೋದು, ಹೀಗೆ. ಆದರೆ ಇವರು 2.5 ವರ್ಷಕ್ಕೆ 50 ಕೋಟಿ ರೂಪಾಯಿ ತಂದು ವಿಜಯೋತ್ಸವ ಆಚರಣೆ ಮಾಡೋದು ಅನ್ನೋದು ಒಂದು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಸಂಗತಿ. ದಯಮಾಡಿ ತಂದಿರತಕ್ಕಂಥ 50 ಕೋಟಿನ ಸರಿಯಾದ ರೀತಿಯಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನ ಮಾಡಿ. ಯಾಕಂದ್ರೆ ಇವತ್ತು ಒಂದು ಕಿಲೋಮೀಟರ್ ರಸ್ತೆ ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗಿರ್ತಕ್ಕಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ 50 ಕೋಟಿ ಯಾವ ರೀತಿಯಲ್ಲಿ ಕಾಮಗಾರಿಗಳನ್ನ ಕ್ರಿಯಾಯೋಜನೆ ಮಾಡ್ತಾರೆ ಹೇಳ್ತಕ್ಕಂಥ ನಾವು ಕಾಯ್ತಾ ಇದ್ದೇವೆ. ಆಮೇಲೆ ಇವರು ಬಹಳ ಹಿಂದೊಂದು ವರ್ಗ ಚಾಂಪಿಯನ್ ಹಾಗೆ ಹೀಗೆ ಅಂತ ಮನೆ ಸಭೆ ಎಲ್ಲ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಒಂದು ಪ್ರಶ್ನೆ ನಾನು ಕೇಳಬೇಕು ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ. ನಮ್ಮ ಹಲವನೂರು ಶಾಸಕರಾದ ಸಂದರ್ಭದಲ್ಲಿ ಅದು ದೈವಜ್ಞ ಭವನಕ್ಕೆ 50 ಲಕ್ಷ, ಇಲ್ಲ ಮಗುವೀರ್ ಸಭಾಭವನಕ್ಕೆ 50 ಲಕ್ಷ, ಗಂಗಾ ಮಠದ ಗಂಗಾ ಪರಮೇಶ್ವರಿ ದೇವಸ್ಥಾನಕ್ಕೆ 50 ಲಕ್ಷ, ಆಮೇಲೆ ವೀರಶೈವ ಸಮಾಜಕ್ಕೆ 50 ಲಕ್ಷ, ಈಡಿಗ ಸಮುದಾಯ ಭವನಕ್ಕೆ 50 ಲಕ್ಷ, 75 ಲಕ್ಷ, ಎಲ್ಲ ಸಮುದಾಯಗಳು, ಸಣ್ಣ ಪುಟ್ಟ ಸಮುದಾಯದಿಂದ ಹಿಡಿದು ಜೈನ ಸಮುದಾಯದವರಿಗೆ 50 ಲಕ್ಷ, ಹೀಗೆ ಎಲ್ಲಾ ಸಮುದಾಯದಲ್ಲೂ ಕೂಡ 50 ಲಕ್ಷ, 75 ಲಕ್ಷ, ಕೋಟಿ, 2 ಕೋಟಿ ಕೊಟ್ಟಿದ್ರು. 2.5 ವರ್ಷದಲ್ಲಿ ದಯವಿಟ್ಟು ವಿತ್ ಡಾಕ್ಯುಮೆಂಟ್ಸ್ ನೀವು ಬನ್ನಿ, 1 ರೂಪಾಯಿ ಯಾವ್ದಾದ್ರು ಸಮುದಾಯ ಭವನಕ್ಕೆ ಕೊಟ್ಟಿದ್ದೀರಾ? ಒಂದೇ 1 ರೂಪಾಯಿ. ಇದನ್ನು ದಯವಿಟ್ಟು ಜನರ ಮುಂದೆ ಇಡಿ. ಅವಾಗ ನಿಮ್ಮ ಒಂದು ಬದ್ಧತೆ, ನಿಮ್ಮ ಹಿಂದುಳಿದ ವರ್ಗದವರಿಗೆ ನಾನು ಬಹಳ ಮಾಡಿದೆ ಅಂತ ಹೇಳ್ತಕ್ಕಂಥ ಮಾತುಗಳು ಇದಕ್ಕೆ ಒಂದಷ್ಟು ಅರ್ಥ ಬರುತ್ತೆ. ದಯಮಾಡಿ ಇಡಿ ಹೇಳ್ತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ. ಇನ್ನು ಸಿಗಂದೂರು ಒಂದು ಐತಿಹಾಸಿಕ ಸಮಾರಂಭ. ಇವತ್ತು ಇಡೀ ಒಂದು 60-70 ವರ್ಷಗಳ ಒಂದು ಹೋರಾಟಕ್ಕೆ ನ್ಯಾಯ ಸಿಕ್ಕಿರ್ತಕ್ಕಂಥ ಸಮಾರಂಭ. ಈ ಸಮಾರಂಭದಲ್ಲಿ ಕ್ಷೇತ್ರದ ಶಾಸಕರಾಗಿದ್ದುಕೊಂಡು ಅವರೇ ಈ ಕಾರ್ಯಕ್ರಮವನ್ನು ಮುನ್ನಡೆಸಬೇಕಾಗಿತ್ತು. ಆದ್ರೆ ಅವರೇ ಕಲ್ಲು ಹಾಕ್ತಕ್ಕಂಥ ಕೆಲಸ ಮಾಡುದು. ಯಾಕಂದ್ರೆ PWD ಸಚಿವರು ಸಾಗರಕ್ಕೆ ಆಗಮಿಸಿದ್ರು, ಐದು ಕೂತು ಫೋಟೋ ತೆಗೆಸ್ಕೊಂಡು ನೋಡಿದ್ವಿ. ಆದ್ರೆ ಅಂತಹ PWD ಸಚಿವರು ಸತೀಶ್ ಜಾರಕಿಹೊಳಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೋಗದೇ ಇರೋ ರೀತಿಯಲ್ಲಿ CM ಮೂಲಕ ಹೇಳಿಸಿದ್ರು. ಒಂದು ಉದ್ದೇಶ ಏನಿದು ಅಂದ್ರೆ, ಇದು ಬಿಜೆಪಿ ಅವರು ಮಾಡಿರ್ತಕ್ಕಂಥ ಒಂದು ಸೇತುವೆ ಅಂತ ಹೇಳಿ ಜನಸಾಮಾನ್ಯರೇ ಮಾತಾಡೋ ಪರಿಸ್ಥಿತಿ ನಿರ್ಮಾಣ ಮಾಡೋದಾಗಿತ್ತ? ಯಾಕೆ ಈ ಮಾತನ್ನು ಹೇಳ್ತಾ ಇದೀವಿ ಅಂತಂದ್ರೆ, ಹಿಂದೆ ಅವರೇ ಹೇಳ್ಕೊಂಡಿದ್ರು, ಟ್ರಂಪ್ ಯಾರು ಬರಲಿ, ಮೋದಿ ಯಾರು ಬರಲಿ, ಉದ್ಘಾಟನೆ ಸಂದರ್ಭದಲ್ಲಿ ವೇದಿಕೆಯನ್ನು ಅಧ್ಯಕ್ಷತೆ ನಂದೇ ಹೇಳಿದ್ವಿ, ಈ ಮಾತನ್ನು ಹೇಳಿದ್ವಿ. ಆದ್ರೆ ಇದೇ ಮನುಷ್ಯ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮದೇ ಪಕ್ಷದ ಯಾರು ಹೋಗದೇ ಇರೋ ಹಾಗೆ ಹಾಗೂ ತಾವು ಭಾಗವಹಿಸದೇ ಇರೋ ಹಾಗೆ ನಡ್ಕೊಂಡಿರ್ತಕ್ಕಂಥದ್ದು ಇದು ಯಾವ ಶಕ್ತಿಯ ಮೂಲಕ ಆಗಿದೆ? ಇದನ್ನು ನಾವು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ.
2.5 ವರ್ಷ ವ್ಯವಸ್ಥೆಯಲ್ಲಿ ನಮಗೆ ಯಾವುದೇ ಅಭಿವೃದ್ಧಿ ಕಾಮಗಾರಿ ಮಾಡಲಿಕ್ಕೆ ಹಣ ಬಂದಿತ್ತು. ಮೊನ್ನೆ ಒಂದು ಪತ್ರಿಕೆ ಬಂದಿತ್ತು ನೋಡಿ, ಸಾಗರದ ಸರ್ಕಾರಿ ಆಸ್ಪತ್ರೆಗೆ 70 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ನನ್ನ ಹತ್ರ ಪೇಪರ್ ಕಟ್ಟಿಂಗ್ ಕೂಡ ಇದೆ, ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ವಿ. ಆದರೆ ಇದುವರೆಗೂ ನಾನು ಮೊನ್ನೆ ಮತ್ತೆ ವಿಚಾರ ಮಾಡುವಾಗ ಪ್ರಸ್ತಾವನೆ ಹೋಗಿದೆ ಸರ್, ಒಂದು ಲಕ್ ನಮಗೆ ಒಂದು ಲಾಟ್ರಿ ಅಂತ ಹೇಳಿ ಆಸ್ಪತ್ರೆಯ ಅಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಹೇಳುದು. ಅಂದ್ರೆ ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯೋದು, ಜನಮಾನಸದಲ್ಲಿ ಅಭಿವೃದ್ಧಿ ವಿಚಾರ ಯಾವುದೇ ಇರಬಾರ್ದು. ವೈಯಕ್ತಿಕವಾಗಿ ಒಬ್ಬರಿಗೆ ಬೈಯೋದು, ಹಾಲಪ್ಪರಿಗೆ ಬೈಯೋದು, ರಾಘವೇಂದ್ರರಿಗೆ ಬೈಯೋದು, ಯಡಿಯೂರಪ್ಪರಿಗೆ ಬೈಯೋದು. ಬಹುಶಃ ಈ ಸದ್ಯ ಇವರು ಕಾಗೋಟಿ ಮಕ್ಕಳು ಮೊನ್ನೆ ನಮ್ಮ ಇದಕ್ಕೆ ಬಂದಿದ್ದು, ಕಾರ್ಯಕ್ರಮಕ್ಕೆ ಬಂದಿದ್ದು, ಅವರಿಗೆ ಸಂಪೂರ್ಣ ಚಿತ್ರಣ ಗೊತ್ತಿದೆ. ಅವರಿಗೆ ಅತ್ಯಂತ ಅದ್ಭುತವಾಗಿ ಮಾತನಾಡೋದು ಬೇರೆ. ನಾಳೆ ಇವ್ರನ್ನೂ ಟೀಕೆ ಮಾಡ್ತಾರೆ, ನಮ್ಗೆ ಗೊತ್ತಿದೆ. ಕಾಗೋಡು ತಿಮ್ಮಪ್ಪನವರಿಗೂ ನಾಳೆ ಬೈತಾರೆ. ಅಂದ್ರೆ ಈ ಮನಸ್ಥಿತಿ, ಅಂದ್ರೆ ವೈಯಕ್ತಿಕವಾಗಿ ಬೈಯೋದು, ಹೀಗೆಳೆಯೋದು, ಒಂದಷ್ಟು ಬೈಯೋದು, ಆ ವಾತಾವರಣ, ಅದೇ ವಾತಾವರಣ ಇರಬೇಕು ಸಮಾಜದಲ್ಲಿ. ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬಾರ್ದು. ಇದು ಅವರ ಒಂದು ಪ್ಲಾನಿಂಗ್ ಇದು. ಅಂದ್ರೆ ಅಭಿವೃದ್ಧಿ ದುಡ್ಡು ತರಲಿಕ್ಕೆ ಆಗ್ತಾ ಇಲ್ಲ, ಗೊತ್ತಿದೆ. ಹಾಗಾಗಿ ಈ ರೀತಿಯ ಕ್ಷುಲ್ಲಕ ಸಂಗತಿಗಳ ಮಾತ್ರ ಸಮಾಜದ ಮಧ್ಯೆ ಓಡಾಡಿ ಅಭಿವೃದ್ಧಿ ವಿಚಾರ ಯಾರ ಮನಸ್ಸಲ್ಲೂ ಚರ್ಚೆ ಆಗಬಾರ್ದು. ಇದು ಅವರ ಒಂದು ಹಿಂದಿರ್ತಕ್ಕಂಥ ಒಂದು ಹುನ್ನಾರ. ಹಾಗಾಗಿ ದಯವಿಟ್ಟು ಮಾನ್ಯ ಶಾಸಕರೇ, ಇನ್ನೂ 2 ವರ್ಷ ಅವಧಿ ನಿಮಗಿದೆ. ಈ ಮೊನ್ನೆ ಇನ್ನೊಂದು ವಿಷಯ ಹೇಳೋದು, ಮತ್ತೆ ಇದರಲ್ಲಿ ನಮ್ಮ ಸಿಗಂದೂರು ಬಿಡಿ ಸೇತುವೆ ಕಾರ್ಯಕ್ರಮ ಉದ್ಘಾಟನೆ ಸಂದರ್ಭದಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಅಧಿಕಾರಿಗಳು ಅವ್ರು ಕೊಟ್ಟಿರ್ತಕ್ಕಂಥ ಶಾಲು, ಹಾರ, ನೆನಪಿನ ಕಾಣಿಕೆ ಎಲ್ಲವನ್ನೂ ತಗೊಂಡು ಹೋಗಿ ಅಂತ ನೀವು ಯೋಚನೆ ಮಾಡಿ, ಎಷ್ಟು ದ್ವೇಷ ಅಂತ. ಆಮೇಲೆ ಮರುದಿನ ನೋಡಿದ್ರೆ, ಮರುದಿನ 4 ಗಂಟೆಯಿಂದ ನಗರಸಭೆಯವರಿಗೆ ಯಾರಿಗೋ ಹೇಳಿ, ಅಧಿಕಾರಿಗಳಿಗೆ ಹೇಳಿ, ಇರೋ ಊರಿನಲ್ಲಿ ಇರೋ ಫ್ಲೆಕ್ಸ್ ಅಷ್ಟು ತೆಗೆದಾಕಿದ್ರು. ಅವರಿದ್ದೇ ಹುಟ್ಟಿದ ಹಬ್ಬದ ಫ್ಲೆಕ್ಸ್ ಸುಮಾರು 3 ತಿಂಗಳವರೆಗಿತ್ತು. ನಾವು ನೀವೆಲ್ಲರೂ ಸಾಕ್ಷಿ ಇರುತ್ತೆ, 3 ತಿಂಗಳವರೆಗಿತ್ತು. ನಾವೇನು ಅದ್ರ ಬಗ್ಗೆ ವಿರೋಧ ಎಲ್ಲ ತೆಗೆಸ್ರಿ, ಮರುದಿನ ತೆಗೆಸ್ರಿ. ಆದ್ರೆ ಈ ಕಾನೂನು ನೀವು ಹೇಳ್ತಿರಲ್ಲ, ನೀವು ಅವ್ರಿಗೆ ಆರ್ಡರ್ ಕೊಟ್ಟು ಮಾಡಿಸ್ತಿರಲ್ಲ, ಇದು ಎಲ್ಲರಿಗೂ ಅನ್ವಯ ಆಗತ್ತಲ್ವಾ? ಅಂದ್ರೆ ಈ ರೀತಿ ದ್ವೇಷವನ್ನ ಸಾಧಿಸ್ಲಿಕ್ಕೆ ಹೋಗಬೇಡಿ ಮಾನ್ಯ ಶಾಸಕರು. ದಯಮಾಡಿ ಇದು ಉಳಿದಿರ್ತಕ್ಕಂಥ 2 ವರ್ಷ ಅವಧಿಯಲ್ಲಿ ಈಗೇನು ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಬೇರೆ, ಉಪಮುಖ್ಯಮಂತ್ರಿಗಳ ಏನು ಬಣಗಳ ಸೃಷ್ಟಿಯಾಗಿದ್ದಾರೆ, ಈ ಹಿಂದೂ ಕೂಡ ನೀವು ಈ ಬಣ ಸೃಷ್ಟಿಯಾದವರು ಕೂಡ ತಾವು ಒಳ್ಳೆ ರೀತಿಯಲ್ಲಿ ಆಟ ಆಡಿದ್ರಿ, ಬ್ಯಾಟಿಂಗ್ ಮಾಡಿದ್ರಿ. ಆ ಬ್ಯಾಟಿಂಗ್ ಅನ್ನು ಈ ಸಂದರ್ಭದಲ್ಲೂ ಕೂಡ ಉಪಯೋಗಿಸಿಕೊಂಡು ಸಾಗರಕ್ಕೆ ಒಂದಷ್ಟು ಲಾಭ ಆಗೋ ರೀತಿಯಲ್ಲಿ ಯೋಚನೆ ಮಾಡಿ. ಅವಾಗ ಸಾಗರಕ್ಕೆ ಏನೋ ಒಂದಷ್ಟು ಸಿಕ್ತು ಅಂತ ಹೇಳಿ ನಾವು ಖುಷಿ ಪಡ್ತೀವಿ. ಅದನ್ನು ಬಿಟ್ಟು ಇದರಲ್ಲಿ ಬೇರೆ ಬೇರೆ ರೀತಿಯ ಯೋಚನೆಯನ್ನು ಮಾಡಬೇಡಿ. ವೈಯಕ್ತಿಕ ದ್ವೇಷ ಆಗ್ತಕ್ಕಂಥದ್ದು ಒಳ್ಳೆಯದಲ್ಲ. ನೀವು ಒಂದು ಸಂಸ್ಕಾರವಂತರಾಗಿ ಏನು ನಮ್ಮ ಇವ್ರು ಹೇಳಿದ್ರು ಆ ರೀತಿಯಲ್ಲಿ ಗೌರವವನ್ನು ಕೊಟ್ಟು ಗೌರವ ಪಡೆದುಕೊಳ್ತಕ್ಕಂಥ ಒಂದು ಕೆಲಸನ ಮಾಡಿ ಸಾಗರದ ಅಭಿವೃದ್ಧಿ. ಯಾಕಂದ್ರೆ ಸಾಗರದ ಜನ ಅಭಿವೃದ್ಧಿಯನ್ನು ಬಯಸ್ತಾರೆ. ಇವತ್ತು 470 ಕೋಟಿಯ ಒಂದು ಯೋಜನೆ ಇವತ್ತು ಜಾರಿಯಾಗಿದೆ ಅಂತಂದ್ರೆ ಬಿಜೆಪಿ ಒಂದು ಇಚ್ಛಾಶಕ್ತಿ, ಇದನ್ನ ಜನ ಬಯಸ್ತಾರೆ. ಇವತ್ತು ಇಡೀ ಸಾಗರ ಕ್ಷೇತ್ರದ ವಾತಾವರಣ ಏನಾಗಿದೆ ಅಂದ್ರೆ, ಇವತ್ತು ಚುನಾವಣೆ ನೀಡಿದ್ರೆ ಹಾಲಪ್ಪನವರು 25,000ಕ್ಕೂ ಹೆಚ್ಚು ಮತಗಳನ್ನು ಗೆಲ್ತಾರೆ ಹೇಳ್ತಕ್ಕಂಥ ವಾತಾವರಣ ನಾನು ಹೇಳ್ತಾ ಇಲ್ಲ, ಜನಸಾಮಾನ್ಯ ಹೇಳ್ತಾ ಇದ್ದಾರೆ, ಜೊತೆಗೆ ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ಗಮನಿಸಿ ಉಳಿದಿರ್ತಕ್ಕಂಥ 2 ವರ್ಷ ಅವಧಿಯಲ್ಲಿ ಒಂದಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋದ್ರ ಮೂಲಕ ಜನಸಾಮಾನ್ಯರಿಗೆ ನ್ಯಾಯವನ್ನು ಒದಗಿಸಿಕೊಡಿ ಅಂತ ಈ ಸಂದರ್ಭದಲ್ಲಿ ಮಾಡೋದು. ಇನ್ನೊಂದನ್ನ ಬಿಡಿ, ಮತ್ತೆ ಇನ್ನೊಂದು ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಬಹುಶಃ ಅಂತಹ ಒಂದು ಐತಿಹಾಸಿಕ ಸಮಾರಂಭ ಇವತ್ತು ಇಡೀ 60-70 ವರ್ಷಗಳ ಒಂದು ಹೋರಾಟಕ್ಕೆ ನ್ಯಾಯ ಸಿಕ್ಕಿರ್ತಕ್ಕಂಥ ಸಮಾರಂಭ. ಈ ಸಮಾರಂಭದಲ್ಲಿ ಕ್ಷೇತ್ರದ ಶಾಸಕರಾಗಿದ್ದುಕೊಂಡು ಅವರೇ ಈ ಕಾರ್ಯಕ್ರಮವನ್ನು ಮುನ್ನಡೆಸಬೇಕಾಗಿದೆ. ಆದ್ರೆ ಅವರೇ ಅದಕ್ಕೆ ಕಲ್ಲು ಹಾಕ್ತಕ್ಕಂಥ ಕೆಲಸ ಮಾಡುದು. ಯಾಕಂದ್ರೆ PWD ಸಚಿವರು ಸಾಗರಕ್ಕೆ ಆಗಮಿಸಿದ್ರು, 5 ಕೂತು ಫೋಟೋ ನೋಡಿದ್ವಿ. ಆದ್ರೆ ಅಂತಹ PWD ಸಚಿವರು ಸತೀಶ್ ಜಾರಕಿಹೊಳಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೋಗದೇ ಇರೋ ರೀತಿಯಲ್ಲಿ ಸಿಎಂ ಮೂಲಕ ಹೇಳಿಸಿದ್ರು. ಒಂದು ಉದ್ದೇಶ ಏನಿದು ಅಂದ್ರೆ, ಇದು ಬಿಜೆಪಿ ಅವರು ಮಾಡಿರ್ತಕ್ಕಂಥ ಒಂದು ಸೇತುವೆ ಅಂತ ಹೇಳಿ ಜನಸಾಮಾನ್ಯರೇ ಮಾತಾಡೋ ಪರಿಸ್ಥಿತಿ ನಿರ್ಮಾಣ ಮಾಡೋದಾಗಿತ್ತ? ಯಾಕೆ ಈ ಮಾತನ್ನು ಹೇಳ್ತಾ ಇದೀವಿ ಅಂತಂದ್ರೆ, ಹಿಂದೆ ಅವರೇ ಹೇಳ್ಕೊಂಡಿದ್ರು, ಟ್ರಂಪ್ ಯಾರು ಬರಲಿ, ಮೋದಿ ಯಾರು ಬರಲಿ, ಉದ್ಘಾಟನೆ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷತೆ ನಂದೇ ಹೇಳಿದ್ವಿ, ಈ ಮಾತನ್ನು ಹೇಳಿದ್ವಿ. ಆದ್ರೆ ಇದೇ ಮನುಷ್ಯ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮದೇ ಪಕ್ಷದ ಯಾರೂ ಹೋಗದೇ ಇರೋ ಹಾಗೆ ಹಾಗೂ ತಾವು ಭಾಗವಹಿಸದೇ ಇರೋ ಹಾಗೆ ನಡೆದುಕೊಂಡಿರ್ತಕ್ಕಂಥದ್ದು ಇದು ಯಾವ ಶಕ್ತಿಯ ಮೂಲಕ ಆಗಿದೆ? ಇದನ್ನು ಅವರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಾಗೆ ಸಾಗರ ನಗರಕ್ಕೆ ನಾನು ಮಾತಾಡೋದಾದ್ರೆ ಮಾಡಿ ಅದೇ ಈ ವಿಷಯಕ್ಕೆ ಏನು ಅದರಲ್ಲಿ ಸಾಧ್ಯಾಸಾಧ್ಯತೆಗಳು ತೊಂದರೆ ಇದೆಲ್ಲರೂ ವಿಚಾರ ಮಾಡ್ಕೊಂಡು ಅವ್ರು ಕೇಳಿದ್ರು. ಅವ್ರಿಗೆ ಆಕ್ಚುಲಿ DC ಅವರು ಇನ್ನಷ್ಟು ಮಾಹಿತಿ ತಗೊಳ್ತೀನಿ ಅಂತ ಹೇಳಿದ್ದಾರೆ.
ಒಂದಷ್ಟು ನಾವು ಚರ್ಚೆ ಮಾಡ್ತೀವಿ, ನಮ್ಮ ನಿಲುವನ್ನು ಸ್ಪಷ್ಟವಾಗಿ ಇದು ಮಾಡ್ತೀವಿ. ಈ ವಿಷಯದಲ್ಲಿ 2,500 ಮೆಗಾವ್ಯಾಟ್ ಅನ್ನ ತೆಗೆದು 2,000 ಮೆಗಾವ್ಯಾಟ್ ಉತ್ಪಾದನೆ ಮಾಡೋದ್ರಲ್ಲಿ ಮೇಲ್ನೋಟಕ್ಕೆ ಹಾಸ್ಯಾಸ್ಪದ ಅನಿಸ್ತದೆ. ಹಾಗಾಗಿ ನಾವು ಪರಿಸರಕ್ಕೆ ಹಾನಿ ಆಗಿರೋ ರೀತಿಯಲ್ಲಿ ಅವೈಜ್ಞಾನಿಕವಾಗಿದ್ರೆ ಅದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ. ಕೊಟ್ಟಿದ್ದಾರೆ ಬಹುಶಃ ಅಂತಹ ಒಂದು ಐತಿಹಾಸಿಕ ಸಮಾರಂಭ ಇವತ್ತು ಇಡೀ 60-70 ವರ್ಷಗಳ ಒಂದು ಹೋರಾಟಕ್ಕೆ ನ್ಯಾಯ ಸಿಕ್ಕಿರ್ತಕ್ಕಂಥ ಸಮಾರಂಭ. ಈ ಸಮಾರಂಭದಲ್ಲಿ ಕ್ಷೇತ್ರದ ಶಾಸಕರಾಗಿದ್ದುಕೊಂಡು ಅವರೇ ಈ ಕಾರ್ಯಕ್ರಮವನ್ನು ಮುನ್ನಡೆಸಬೇಕಾಗಿದೆ. ಆದ್ರೆ ಅವರೇ ಅದಕ್ಕೆ ಕಲ್ಲು ಹಾಕ್ತಕ್ಕಂಥ ಕೆಲಸ ಮಾಡುದು. ಯಾಕಂದ್ರೆ PWD ಸಚಿವರು ಸಾಗರಕ್ಕೆ ಆಗಮಿಸಿದ್ರು, 5 ಕೂತು ಫೋಟೋ ತೆಗೆಸ್ಕೊಂಡು ನೋಡಿದ್ವಿ. ಆದ್ರೆ ಅಂತಹ PWD ಸಚಿವರು ಸತೀಶ್ ಜಾರಕಿಹೊಳಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೋಗದೆ ಇರೋ ರೀತಿಯಲ್ಲಿ ಸಿಎಂ ಮೂಲಕ ಹೇಳಿಸಿದ್ರು. ಒಂದು ಉದ್ದೇಶ ಏನಿದು ಅಂದ್ರೆ ಇದು ಬಿಜೆಪಿ ಅವರು ಮಾಡಿರ್ತಕ್ಕಂಥ ಒಂದು ಸೇತುವೆ ಅಂತ ಹೇಳಿ ಜನಸಾಮಾನ್ಯರೇ ಮಾತಾಡೋ ಪರಿಸ್ಥಿತಿ ನಿರ್ಮಾಣ ಮಾಡೋದಾಗಿತ್ತ? ಯಾಕೆ ಈ ಮಾತನ್ನು ಹೇಳ್ತಾ ಇದೀವಿ ಅಂತಂದ್ರೆ ಹಿಂದೆ ಅವರೇ ಹೇಳ್ಕೊಂಡಿದ್ರು, ಟ್ರಂಪ್ ಯಾರೂ ಬರಲಿ, ಮೋದಿ ಯಾರೂ ಬರಲಿ, ಉದ್ಘಾಟನೆ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷತೆ ನಂದೇ ಹೇಳಿದ್ರು, ಈ ಮಾತನ್ನು ಹೇಳಿದ್ರು. ಆದ್ರೆ ಇದೇ ಮನುಷ್ಯ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮದೇ ಪಕ್ಷದ ಯಾರೂ ಹೋಗದೆ ಇರೋ ಹಾಗೆ ಹಾಗೂ ತಾವು ಭಾಗವಹಿಸದೇ ಇರೋ ಹಾಗೆ ನಡೆದುಕೊಂಡಿರ್ತಕ್ಕಂಥದ್ದು ಇದು ಯಾವ ಶಕ್ತಿಯ ಮೂಲಕ ಆಗಿದೆ, ಇದನ್ನು ಅವರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಾಗೆ ಸಾಗರ ನಗರಕ್ಕೆ ನಾನು ಮಾತಾಡೋದಾದ್ರೆ ಮಾಡೋದು ಇನ್ನೊಂದನ್ನ ಬಿಡಿ, ಮತ್ತೆ ಇನ್ನೊಂದು ಅವ್ರಿಗೆ ನಾನು ಚಾಲೆಂಜ್ ಮಾಡಿ ಅದೇ ಈ ವಿಷಯಕ್ಕೆ ಏನು ಅದರಲ್ಲಿ ಸಾಧ್ಯಾಸಾಧ್ಯತೆಗಳು ತೊಂದರೆ ಇದೆಲ್ಲರೂ ವಿಚಾರ ಮಾಡ್ಕೊಂಡು ಅವರು ಕೇಳಿದ್ರು. ಅವ್ರಿಗೆ ಆಕ್ಚುಲಿ DC ಅವರು ಇನ್ನಷ್ಟು ಮಾಹಿತಿ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಒಂದಷ್ಟು ನಾವು ಚರ್ಚೆ ಮಾಡ್ತೀವಿ, ನಮ್ಮ ನಿಲುವನ್ನು ಸ್ಪಷ್ಟವಾಗಿ ಇದು ಮಾಡ್ತೀವಿ. ಈ ವಿಷಯದಲ್ಲಿ 2,500 ಮೆಗಾವ್ಯಾಟ್ ಅನ್ನ ತೆಗೆದು 2,000 ಮೆಗಾವ್ಯಾಟ್ ಉತ್ಪಾದನೆ ಮಾಡೋದ್ರಲ್ಲಿ ಮೇಲ್ನೋಟಕ್ಕೆ ಹಾಸ್ಯಾಸ್ಪದ ಅನಿಸ್ತದೆ. ಹಾಗಾಗಿ ನಾವು ಪರಿಸರಕ್ಕೆ ಹಾನಿ ಆಗಿರೋ ರೀತಿಯಲ್ಲಿ ಅವೈಜ್ಞಾನಿಕವಾಗಿದ್ರೆ ಅದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ. ಕೊಟ್ಟಿದ್ದಾರೆ